ಶಬ್ದಗಳು ಬಳಸದ್ದೇ ನಾವು ಮಾತಾಡೋದು ಸಾಧ್ಯ ಆದಷ್ಟು ನಿಮಗೆ ಇಲ್ಲಿಯೂ ಪ್ರಯತ್ನ ಮಾಡಿ, ಶಾಲೆಯಲ್ಲಿ ಪ್ರಯತ್ನ ಮಾಡಿ, ನಿಧಾನಕ್ಕೆ ಇಡೀ ಸಮಾಜದಲ್ಲಿ ಆ ಶಬ್ದದೊಟ್ಟಿಗೆ ಆ ಸಂಸ್ಕಾರ ಬಂತು ಮತ್ತು ನಮ್ಮ ಮೂಲ ಶಬ್ದಂಗೆ ಹೋಯ್ತು ಅದರಲ್ಲಿ. ಹಾಗಾಗಿ ನಾವು ಹಳೆಯ ಶಬ್ದಗಳ ಒಳಿಸಬೇಕು ಮತ್ತು ಪರ್ಯಾಯ ಸೃಷ್ಟಿ ಮಾಡಬೇಕು ಹೊಸತ್ತು. ಅಲ್ಲ, ಯಕ್ಷಗಾನದ್ದೇ ಪ್ರಯೋಜನ ಹೊತ್ತು ಅದು ಕೆಲವು ಈಗ ಉದಾಹರಣೆಗೆ ಹೊಸ ಅನ್ವೇಷಣೆಗೆ ಇರುತ್ತೆ, ಅದಕ್ಕೆ ಹೊಸ ಶಬ್ದದ ಅನ್ವೇಷಣೆ ಆಯಕ್ಕೂ ಹೊಸತಿ ಮಾಡಕ್ಕೂ ನಾವು ಅದರಲ್ಲಿ ಅಂತೂ ನಾವು ಸಾಧ್ಯ ಆದಷ್ಟು ಶುದ್ಧ ಭಾಷೆ ಮಾತಾಡ್ತಂಗೆ ಈ ಶಾಲೆಗೆಲ್ಲ ಒಳ್ಳೆ ಜಾಗ ಇದಕ್ಕೆ. ಇದು ಕನ್ನಡದ ಹೋರಾಟದ ಜಾಗ ಇರೋದು ನಮ್ಮ ಈ ಪ್ರದೇಶ ಹಿಡಿದ್ರೆ ಗಡಿನಾಡು. ಹಾಗಾಗಿ ಈಗ ಇಂಗ್ಲೀಷ್ನೇ ಮಾತಾಡ್ತಾರೆ, ಇಂಗ್ಲೀಷ್ನೇ ಮಾತಾಡ್ತಾರೆ, ಆದರೆ ಕನ್ನಡ ಮಾತಾಡುವಾಗ ಕನ್ನಡವೇ ಮಾತಾಡಬೇಕು, ಸರಿಯಾಗಿ ಕನ್ನಡ ಮಾತಾಡ್ಕೊಳ್ಳಿ. ಅದರ ಒಂದು ಸಿದ್ಧಾಂತದಂಗೆ ತಂದು ಪ್ರಯತ್ನ ಮಾಡೋಕ್ಕೆ ಅದರಲ್ಲಿ ಈ ಮಕ್ಕಳಿಗೆ ಈಗಂದರೆ ಅದರ ಹೇಳಿಕೊಡಬೇಕು. ಮತ್ತು ಇದೆಲ್ಲ ಒಂದು ಕೇಂದ್ರ ಅಂತ, ಇದರ ಮೂಲಕ ಅದು ಬೇರೆಯವಕ್ಕೆ ಪ್ರೇರಣೆ ಸಿಕ್ಕುತ್ತೋಳು, ಸಮಾಜಕ್ಕೆ ಪ್ರೇರಣೆ ಸಿಕ್ಕುತ್ತೋಳು. ಹಾಗಾಗಿ ಶುದ್ಧ ಕನ್ನಡಕ್ಕೆ ಪ್ರಥಮ ಹಂತದಲ್ಲಿ ಕಡಿಮೆ ಮಾಡಿ, ಆಂಗ್ಲ ಶಬ್ದಗಳ ಕಡಿಮೆ ಮಾಡಿ, ಮತ್ತು ಕೊನೆ ಹಂತದಲ್ಲಿ ಇಲ್ಲದ್ದಂಗೆ ಮಾಡಿ ಅದರಲ್ಲಿ ಕನ್ನಡ ಮಾತಾಡೋದು ಕನ್ನಡ ಬೇಡ, ಸಮಾಜವೇ ತರ. ಅಗಣಿತ ಮಹಿಮಾ ಶ್ರೀರಾಮ, ಆನಂದ ರೂಪ ಶ್ರೀರಾಮ, ಈಶ್ವರ ಸನ್ನುತ ಶ್ರೀರಾಮ, ಉರ್ವಿ ವಲ್ಲಭ ಶ್ರೀರಾಮ, ಊರ್ಮಿಳ ಪತಿನುತ ಶ್ರೀರಾಮ, ಋಷಿ ಜನ ರಕ್ಷಕ ಶ್ರೀರಾಮ, ಎಲ್ಲರ ಸಲಗು